ಕೌನ್ ಬನೇಗ ಕರೋಡ್ಪತಿ ಸೀಸನ್ 16 ಅಲ್ಲಿ ಅಮಿತಾಜ್ ಅವರು ಈಕೆಗೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ನೀವು ಗೆದ್ದಂತ ದುಡ್ಡನ್ನ ಏನ್ ಮಾಡ್ತೀರಾ ಅಂತ. ಆಗ ಆಕೆ ಹೇಳ್ತಾಳೆ, ನನಗೆ ಬ್ರೈನ್ ಟ್ಯೂಮರ್ ಇದೆ, ಸೊ ನನ್ನ ಟ್ರೀಟ್ಮೆಂಟ್ಗೆ 30 ಲಕ್ಷ ಬೇಕು, ಸೊ ನಾನು ಗೆಲ್ಲೇಬೇಕು ಅಂತ ಹೇಳ್ತಾಳೆ. ಆಕೆ ಹೇಳಿದ ಉತ್ತರ ನೋಡಿ ಅಮಿತಾಜ್ಗೆ ಶಾಕ್ ಆಗುತ್ತೆ. ಸೊ ಫೈನಲಿ ಆಕೆ 50 ಲಕ್ಷ ಗೆಲ್ತಾಳೆ. ಆಮೇಲೆ ಅಮಿತಾಜ್ ಹೇಳ್ತಾರೆ, ನಿಮ್ಮ ಟ್ರೀಟ್ಮೆಂಟ್ಗೆ ಏನ್ ಖರ್ಚಾಗುತ್ತೋ ಅದನ್ನ ನಾನು ನೋಡ್ಕೋತೀನಿ ಅಂತ. ಈ ಇನ್ಸಿಡೆಂಟ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಬ್ಬ ಮಿಡ್ಲ್ ಕ್ಲಾಸ್ ಬಡ ಕುಟುಂಬದಿಂದ ಕಡಿಮೆ ಸಮಯದಲ್ಲಿ 50 ಲಕ್ಷ ಸಂಪಾದನೆ ಮಾಡೋಕ್ಕಾಗುತ್ತಾ? ಖಂಡಿತ ಇಲ್ಲ. ಸೊ ಮಿಡ್ಲ್ ಕ್ಲಾಸ್ ಬಡ ಕುಟುಂಬಕ್ಕೆ ಬ್ರಹ್ಮಾಸ್ತ್ರ ಏನು ಅಂತಂದ್ರೆ ಎಜುಕೇಶನ್ ನಮ್ಮ ಆಲೋಚನೆಗಳನ್ನ ಬದಲಾಯಿಸುತ್ತೆ, ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಟೋ ಹಾಗೆ ಮಾಡುತ್ತೆ, ಆ ಕನಸುಗಳಿಗೋಸ್ಕರ ಅವಕಾಶಗಳನ್ನ ಹುಡ್ಕೋ ರೀತಿ ಮಾಡುತ್ತೆ. ಅಕಸ್ಮಾತ್ ಕೌನ್ ಬನೇಗ ಕರೋಡ್ಪತಿ ಪ್ರೋಗ್ರಾಮ್ ಇಲ್ಲ ಅಂದಿದ್ರೆ ಆಕೆಗೆ 50 ಲಕ್ಷ ಸಂಪಾದನೆ ಮಾಡಕ್ ಆಗ್ತಾ ಇತ್ತಾ? ಆಕೆಗೆ ಅಲ್ಲ, ಯಾವುದೇ ಮಿಡಲ್ ಕ್ಲಾಸ್ ಬಡ ಕುಟುಂಬಕ್ಕೆ ಕಡಿಮೆ ಸಮಯದಲ್ಲ, ಲೈಫ್ ಟೈಮ್ ಕೊಟ್ಟರು ಕೂಡ 50 ಲಕ್ಷ ಸಂಪಾದನೆ ಮಾಡೋದು ತುಂಬಾನೇ ಕಷ್ಟ. ಬಟ್ ಈ ಬಿಸ್ಗುರ್ಕುಲ್ ಅನ್ನೋ ವೆಬ್ಸೈಟ್ ಅಲ್ಲಿ, ಈ ಕಂಪ್ನಿಯಲ್ಲಿ ಮಿಡ್ಲ್ ಕ್ಲಾಸ್ ಬಡ ಕುಟುಂಬದವರು ಜಾಯ್ನ್ ಆಗಿ ಪ್ರತಿ ವಾರ ಲಕ್ಷ ಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ. ಸೊ ಹೇಗೆ ಅಂತ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮ್ಗೇನಾದ್ರೂ ಇದೆ, ಇಲ್ಲಿ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ದಯವಿಟ್ಟು ಮೆಸೇಜ್ ಮಾಡಿ. ನಾನು ಕಂಪ್ಲೀಟ್ ವರ್ಕ್ ಡೀಟೇಲ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ವರ್ಕ್ ಡೀಟೇಲ್ಸ್ನ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದು ಲೀಗಲ್ ಆಗಿ ದುಡ್ಡನ್ನ ಸಂಪಾದನೆ ಮಾಡಬೇಕು, ಮನೇಲೆ ಕುತ್ಕೊಂಡು ಮೊಬೈಲ್ ಫೋನ್ ಯೂಸ್ ಮಾಡಿ ಲೀಗಲ್ ಆಗಿ ದುಡ್ಡನ್ನ ಸಂಪಾದನೆ ಮಾಡೋ ಇಂಟ್ರೆಸ್ಟ್ ನಿಮ್ಗೇನಾದ್ರೂ ಇದ್ರೆ, ನಿಮಗೆ ದುಡ್ಡನ್ನ ಅವಶ್ಯಕತೆ ತುಂಬಾ ಇತ್ತು ಅಂತಂದ್ರೆ ಇಲ್ಲಿ ಕಾಣಿಸ್ತಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ವರ್ಕ್ ಡೀಟೇಲ್ಸ್ ನಾನು ಕೊಡ್ತೀನಿ. ಥ್ಯಾಂಕ್ ಯು.